ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪು, ಮಲಗಿರೋಳನ್ನ ಯಾಕೋ ಎತ್ಕೊಂಡು ಹೋಗ್ತಿದ್ಯಾ? ಆರಾಮಾಗಿ ಮಲಗಿದಾಳಲ್ಲ, ಅಲ್ಲೇ ಮಲಗಿಸು. ಪರವಾಗಿಲ್ಲ ಚಿಕ್ಕಿ, ಅವ್ಳಿಗೆ ಹೆಸರಾದಾಗ ಪಕ್ಕದಲ್ಲಿ ನಾವಿಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಗಾಬರಿ ಪಟ್ಕೋತಾಳೆ. ಇಟ್ಸ್ ಓಕೆ, ನಾನು ನಮ್ಮ ರೂಮಲ್ಲೇ ಮಲಗಿಸ್ಕೊತೀನಿ. ಸಿಹಿ ಗಾಬರಿ ಪಟ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿಹಿ ಪಕ್ಕದಲ್ಲಿಲ್ಲ ಅಂದ್ರೆ ರಾಮ್ ಅಂತೂ ಗಾಬರಿ ಪಟ್ಕೋತಾರೆ. ಅಪ್ಪ ಅಂದ್ರೆ ಹಾಗೆ ಅಲ್ವಾ? ಸರಿ, ಹೋಗಿ ಮಲ್ಗಿ. ಓಕೆ, ಗುಡ್ ನೈಟ್ ಚಿಕ್ಕಿ. ಗುಡ್ ನೈಟ್. ಗುಡ್ ನೈಟ್. ರಾಮ್, ಕೊಡಿ, ನಾನು ಎತ್ಕೋತೇನೆ. ಏನು ಕಿಂಡಲ್ಲ, ನಂಗೆ ಎತ್ಕೊಳಕ್ಕಾಗಲ್ಲ ಅಂತ. ಹಲೋ, ನಿಮ್ಮನ್ನೇ ಎತ್ಕೊಂಡಿದ್ದೀನಿ ಅಂತ ಇನ್ನು ಇವಳು ಯಾವ ಬಾರ? ಹಾಗಲ್ಲ, ಮಕ್ಕಳು ಮಲಗಿದಾಗ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮಗೆ ಬೇರೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕೇಳಿದೆ. ನಂಗೆ ಎಲ್ಲ ಗೊತ್ತಿದೆ. ಬೇಕಿದ್ರೆ ನಿಮ್ಮಿಬ್ರು ಜೊತೆಗೆ ಎತ್ಕೊಂಡು ಹೋಗ್ತೀನಿ. ಎತ್ಕೊಳ್ಳ? ನಡೀರಿ. ಸ್ವಂತ ಮಗಳಿದ್ದಿದ್ರು ಹೀಗೆ ಹಚ್ಕೊಂಡಿರ್ತಾ ಇದೆಯೋ ಇಲ್ವೋ? ಇಡೀ ಆಸ್ತಿನ ಸಿಹಿ ಹೆಸರಿಗೆ ಬರೆದ್ರೂ ಆಶ್ಚರ್ಯ ಪಡೋದಿಲ್ಲ ರಾಮ. ಇದಕ್ಕೆಲ್ಲ ಒಂದು ಕೊನೆ ಕಾಣಿಸ್ಲೇಬೇಕು. ಮುದ್ದು, ನನಗೋಸ್ಕರ ಯಾಕೆ ಕಾಯ್ತಿದ್ದೆ? ಮನೆಗೆ ಬರ್ಬೋದಿತ್ತಾನೆ? ಹೆಂಡತಿ ಕಾಯ್ತಾ ಇದ್ಲು ಅಂತ ಖುಷಿ ಪಡೋದು ಬಿಟ್ಟು ಕಂಪ್ಲೇಂಟ್ ಮಾಡ್ತೀರಲ್ರಿ. ಅಷ್ಟಕ್ಕೂ ನಿಮ್ಮನ್ನ ಬಿಟ್ಟು ನಾನು ಇಲ್ಲಿ ಬಂದು ಮಾಡೋ ಅಂಥ ಗನಂದಾರಿ ಕೆಲಸ ಆದ್ರೂ ಏನಿದೆ? ಅಂದರೆ ನನ್ನ ಜೊತೆ ಸೇರಿ ಮಾಡೋವಂಥದ್ದು ಏನೋ ಇದೆ ಅಂತ ಆಯ್ತು. ಹೇಳು, ವಾಟ್ ಇಸ್ ದ ಪ್ಲಾನ್? ನಾಟ್ ಬ್ಯಾಡ್. ನಾನು ಅನ್ರೊಮ್ಯಾಂಟಿಕ್ ಕಂಡ ಇಷ್ಟೆಲ್ಲ ಮಾತಾಡೋದು ಯಾವಾಗ ಕಲ್ತ್ರು? ನಿನ್ನ ಜೊತೆ ಸೇರಾದ್ಮೇಲೆ ಇಷ್ಟು ಕಲ್ತಿಲ್ಲ ಅಂತಂದ್ರೆ ಹಿಂಗೆ. ಅದೇನೋ ಹೇಳ್ತಾರಲ್ಲ, ಶ್ವಾಸಕೋಶ, ಸಾರಿ, ಸಹವಾಸ ದೋಷ. ಓಕೆ, ಪಾಯಿಂಟಿಗೆ ಬರ್ತೀನಿ. ಓಕೆ, ಆ್ಯಕ್ಚುಲಿ ನೀವು ಇಲ್ಲಿಲ್ಲದೆ ಇದ್ದಾಗ ಏನೋ ಆಯಿತು. ಏನೋ ಆಯ್ತಾ? ಏನಾಯ್ತೆ? ಏ, ಅಂಥದ್ದೇನಾಯ್ತು? ವಾಟ್ ಹ್ಯಾಪೆಂಡ್? ನೀನು ಚೆನ್ನಾಗಿದೆ ತಾನೆ? ಏನಾಯ್ತು ಹೇಳು. ಕಾಮ್ ಡೌನ್. ಹೇಳಿದ್ರೆ ನಗ್ತೀರಾ ನೀವು. ಆ ಥರ ಇದ್ರೆ ಹೇಳ್ಬಿಡು. ಯಾಕೆಂತಂದ್ರೆ ನಗೋದು ಮೈಕ್ ತುಂಬಾ ಒಳ್ಳೇದು. ಹೇಳು ನಗೋಣ. ಆ್ಯಕ್ಚುಲಿ ನೀವು ಮಲೇಷ್ಯಾದಿಂದ ಬಂದ ತಕ್ಷಣ ಫುಲ್ಲು ಫಿಲ್ಮಿ ಸ್ಟೈಲಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು, ಅಶೋಕ್, ನಿಮ್ಮ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಏನೇನೇನು? ನಿನ್ನ ಹೋಟೆಲ್ ನನ್ನ ಮಗು? ವಾಟ್ ಆರ್ ಯು ಸೇಯಿಂಗ್? ಮುದ್ದು, ದಿಸ್ ಇಸ್ ಗುಡ್ ನ್ಯೂಸ್. ಸುಮ್ಮನೆ ರೀ. ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಟುಸ್ಪಟಾಕಿ ಆಯ್ತು. ಏನಾಯ್ತು? ಹೊಟ್ಟೆ ಅಪ್ಸೆಟ್ ಆಗಿತ್ತು, ವಾಂತಿ ಆಯ್ತು. ಅಮ್ಮ ನನ್ ಕನ್ಸೀವ್ ಆದೆ ಅಂತ ಫುಲ್ಲು ಫಿಕ್ಸ್ ಆದ್ಲ. ನಾನು ಅದನ್ನೇ ನಂಬ್ಕೊಂಡೆ. ಆಮೇಲೆ ಇಲ್ಲ ಅಂತ ಗೊತ್ತಾಯ್ತು. ಅದೇನಾದ್ರೂ ನಿಜ ಆಗಿದ್ರೆ ಇವತ್ತು ನೀವು ನಂಗೆ ಬಳೆ ಕೊಟ್ಟು ಸರ್ಪ್ರೈಸ್ ಕೊಟ್ರಲ್ಲ, ಅದಕ್ಕಿಂತ ನನ್ನ ಸರ್ಪ್ರೈಸೇ ದೊಡ್ಡದಾಗಿರೋದು. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಬಟ್ ಎಂತ ಬ್ಯೂಟಿಫುಲ್ ಫೀಲಿಂಗ್ ಅಲ್ಲ? ಈ ಥರದ್ದೊಂದು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಆಗ್ಬೇಕಲ್ವಾ? ಹೌದು. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಅಂತ ತಪ್ಪಾಗಿ ತಿಳ್ಕೊಂಡಾಗ ನನ್ನ ಒಳಗಡೆ ಏನು ಒಂಥರ ಬ್ಯೂಟಿಫುಲ್ ಫೀಲಿಂಗ್ ಅಶೋಕ್, ಹೇಳಕ್ಕೆ ಆಗಲ್ಲ. ಪೇರೆಂಟ್ ಆಗೋದು ಅಂತಂದರೆ ಅದು ಜೀವನದ ಒಂದು ಅಲ್ಟಿಮೇಟ್, ಒಂದು ಬ್ಯೂಟಿಫುಲ್ ಸ್ಟೇಜ್ ಆಫ್ ಲೈಫ್. ಸ್ವಲ್ಪ ಟೈಮ್ ತಗೋಬೋದು, ಬಟ್ ನಮ್ಗೆ ಆ ಖುಷಿ ಸಿಕ್ಕೇ ಸಿಗುತ್ತೆ. ಕರೆಕ್ಟ್. ನಮಗೆ ಸಿಹಿ ಥರ ಒಂದು ಮುದ್ದಾದ ಹೆಣ್ಮಗು ಆದರೆ ಎಷ್ಟು ಚೆನ್ನಾಗಿರತ್ತಲ್ವಾ? ನಂಗಂತೂ ಹೆಣ್ಮಗುನೇ ಬೇಕು. ನಿಮಗೆ? ನನಗೆ ಹೆಣ್ಣು ಮಗು ಆದರೂ ಓಕೆ, ಗಂಡು ಮಗು ಆದರೂ ಓಕೆ. ಆದರೆ ಸದ್ಯಕ್ಕೆ ನನಗೆ ಈ ನನ್ನ ಹೆಣ್ಣು ಮಗು ಬೇಕೇ ಬೇಕು. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು ನಿನ್ನ? ತುಂಬ ಅಂತೂ ಬಾಯ್ಬಿಟ್ಟು ಹೇಳ್ದಿಯಲ್ಲ, ಆದರೆ ನಾನೇ ನಿಮ್ಮನ್ನ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದೆ. ಏಯ್, ನಂಗೆ ಹೇಳ್ತೀಯಾ? ನಾನು ಮಿಸ್ ಮಾಡ್ಕೊಂಡೆ ಕಣೆ. ನೀನೇ ನನ್ನ ಮಿಸ್ ಮಾಡ್ಕೊಂಡಿದ್ದೆ ಅಂತ? ನೀನೇ ಮಿಸ್ ಮಾಡ್ಕೊಂಡೆ ಅಂತ? ನಾನು ಮಿಸ್ ಮಾಡ್ಕೊಂಡೆ. ನಾನೇ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದು. ಇದೇ ಮಿಸ್ ಮಾಡ್ಕೊಂಡಿದ್ದ. ಮುದ್ದು ಮುದ್ದು. ಸರಿ ಸೀತಾ, ಹುಷಾರು. ನಮ್ಮ ಬಂಗಾರಿ 10 ದಿವಸ ರಜಾ ಕಳೆದು
ಸ್ಕೂಲ್ಗೆ ಹೊರಟಿರ್ತಾಳೆ. ನಮ್ಗೆ ಈ ವಟಾರದ ನೆನಪಲ್ಲಿ ಪಾಠದ ಕಡೆ ಲಕ್ಷ್ಯನೇ ಇರೋದಿಲ್ಲ. ಓಹೋ ಏನವಳ ನಿಮ್ಮ ಥರ ಅನ್ಕೊಂಬಿಟ್ರಾ? ನಮ್ಮ ಬಂಗಾರಿ ಭಾಳ ಚೂಟಿ, ಎಲ್ಲ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ. ಅದು ಇವತ್ತು ಅವ್ರ ಅಪ್ಪನೇ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾರಂತೆ. ಅವಳಿಗೆ ಎಷ್ಟು ಜಂಬ ಬಂದಿರ್ಬೋದಲ್ವಾ? ನಿಜ ಅಲ್ವಾ? ಮೊದಲನೇ ಸರ್ತಿ ಅಪ್ಪನ ಜೊತೆ ಸ್ಕೂಲ್ಗೆ ಹೋಗೋದು ಎಂಥ ಖುಷಿನೋ. ಅಮ್ಮ ಮಗಳು ಇರೋ ಗೂಡ್ಗೆ ಅಪ್ಪ ಹಕ್ಕಿನೂ ಬಂದು ಸೇರ್ಕೋತು. ಅವ್ರ ಬದುಕು ಪರಿಪೂರ್ಣ ಆಯಿತು. ಯಾವಾಗಲೂ ಅವ್ರು ಹೀಗೆ ಇರ್ಲಪ್ಪ. ನಮ್ಮ ಸಿಹಿ, ಅಜ್ಜಿ ನೀವು ಮಾಡೋ ಆಲೂಗೆಡ್ಡೆ ಪಲ್ಯ ಸೂಪರ್ ಆಗಿರುತ್ತೆ. ನಮ್ಮಮ್ಮ ಮಾಡಿರೋ ಪಲ್ಯ ಜೊತೆ ನೀವು ಮಾಡಿರೋ ಪಲ್ಯನೂ ಡಬ್ಬಿಗೆ ತೊಗೊಂಡು ಹೋಗ್ಲಾ ಅಂತ ಕೇಳ್ತಾ ಇದ್ಲು. ಅಲ್ಲಿ ಏನು ತಿಂತಾಳೋ, ಏನು ಡಬ್ಬಿಗೆ ತೊಗೊಂಡು ಹೋಗ್ತಾಳೋ ಗೊತ್ತಿಲ್ಲ. ಅವಳಿಗಿಷ್ಟ ಅಂತ ಕೋಡ್ಬಳೆ ಮಾಡಿದ್ದೆ, ಆದರೆ ತಿನ್ನಕ್ಕೆ ಸಿಹಿನೇ ಇಲ್ವಲ್ಲ ರೀ. ಅಲ್ಲಿ ಏನು ಕಮ್ಮಿ ಆಗಿಲ್ಲ. 3-4 ಜನ ಅಡುಗೆಯವರಿದ್ದಾರಂತೆ. 4-5 ಥರ ತಿಂಡಿ ಮಾಡಿ ಡಬ್ಬಿಗಳಿಗೆ ಹಾಕಿ ಕಳಿಸ್ತಾರಂತೆ. ಯಾವಾಗಲೂ ಅವಳು ಸುಖವಾಗಿರ್ಲಿ ರೀ ದೇವ್ರೆ. ನಮ್ಮ ಸಿಹಿನ ಯಾವಾಗಲೂ ಖುಷಿಯಾಗಿಟ್ಟಿರಪ್ಪ. ಅವಳು ಯಾವಾಗಲೂ ಚೆನ್ನಾಗಿರ್ಲಿ. ನನ್ನ ಡೈರಿಯಲ್ಲಿ ಅಲ್ಲೇ ಬ್ಯಾಗಲ್ಲೇ ಇರಬೇಕು ನೋಡೆ. ಇಲ್ಲಿಲ್ಲ ಸೀತಮ್ಮ. ಅಲ್ಲಿ ಇಲ್ಲದೆ ಎಲ್ಲೇ ಹೋಗುತ್ತೆ? ಇಲ್ಲೇ ಇದೆ, ಕಣ್ಮುಂದೆ ಇದ್ರು ನಿನ್ ಕಣ್ ಕಾಣಲ್ಲ. ಸೀತಮ್ಮ, ನನ್ ನಿಜವಾಗ್ಲೂ ಕಾಣಿಸಿಲ್ಲ ಅವತ್ತಾ. ನಿಂದು ಸ್ಪೆಷಲ್ ಕಣ್ಣು, ನಿನ್ಗೆಲ್ಲ ಕಾಣಿಸುತ್ತೆ. ಸೂಪರ್ ಸೀತಮ್ಮ ನೀನ್. ಕಣ್ಣಿ ಊಸಿ ಹೊಡೆದಿದ್ದು ಸಾಕು. ಪೆನ್ಸಿಲು, ಎರೇಸರ್, ಸ್ಕೇಲ್ ಎಲ್ಲ ಎತ್ತಿಟ್ಕೊಂಡಿದ್ಯಾ? ಆಮೇಲೆ ಸ್ಕೂಲ್ಗೆ ಹೋಗಿ ಎಲ್ಲ ಹುಡುಕ್ತಾ ಕೂರ್ಬೇಡ. ಎಲ್ಲ ಎತ್ತಿಟ್ಕೊಂಡೆ ಸೀತಮ್ಮ. ಡ್ರಾಯಿಂಗ್ ಬುಕ್ ಎತ್ತಿಟ್ಕೊಂಡಿದ್ಯಾ? ಇವತ್ತು ಪ್ಯಾರೆಟ್ ಡ್ರಾಯಿಂಗ್ನ ನಮ್ಮ ಹೆಸರು ತೋರಿಸ್ಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಅವರು ವೆರಿ ಗುಡ್ ಸಿಹಿ ಅನ್ಬೇಕು. ಹಾಗೆ ಸಿಹಿ ಅಂಬ್ರೆಲ್ಲ ಇಟ್ಟಿದ್ದೀನಿ. ಮಳೆ ಬಂದ್ರೆ ಅದನ್ನ ಯೂಸ್ ಮಾಡ್ಬೇಕು. ಮಳೆ ನೆನೆಬಾರ್ದು, ಆಯ್ತಾ? ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದಕ್ಕೆ ಇಷ್ಟೊಂದೆಲ್ಲ ಪ್ರಿಪರೇಷನ್ ಬೇಕಾ? ನೋಟ್ ಬುಕ್ಸು, ಡೈರಿ, ಸ್ಕೂಲ್ ಕಾಸ್ಟ್ಯೂಮು, ಸಿಕ್ಕಾಪಟ್ಟೆ ಕಷ್ಟ ಇದೆ ಪುಟ್ಟ. ಅಪ್ಪ, ಇದು ಕಾಸ್ಟ್ಯೂಮ್ ಅಲ್ಲ, ಸ್ಕೂಲ್ ಯೂನಿಫಾರ್ಮು. ಅದೇ ಯೂನಿಫಾರ್ಮೇ, ಅದೇ ಹೇಳಕ್ ಮರ್ತ್ಬಿಟ್ಟೆ ಅಷ್ಟೇ. ಆದ್ರೆ ನಾನು ನಿನ್ನ ನೋಡ್ತಿದ್ರೆ ನನ್ಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ, ಗೊತ್ತಾ? ನೀನು ಹೀಗೆ ಮಾಡ್ತಿದ್ದ? ಸ್ಕೂಲ್ಗೆ ಹೋಗೋದು ಅಂದ್ರೆ ಒಂಥರ ಸಂಭ್ರಮ ನನಗೆ. ಹೌದಾ? ಈಗ ಸ್ಕೂಲ್ಗೆ ಹೋದ್ರೆ ಹೊಸ ಫ್ರೆಂಡ್ಸ್ ಆಗ್ತಾರೆ, ಟೀಚರ್ಸ್ ಸಿಗ್ತಾರೆ. ಅದ್ರಲ್ಲೂ ನಮ್ ಸ್ಕೂಲ್ ಟೀಚರ್ಸ್ಗಂತೂ ನಿಮ್ಮ ಅಪ್ಪ ಅಂದ್ರೆ ಫೇವ್ರೇಟ್. ವಾವ್, ನನ್ನ ಸ್ಕೂಲಲ್ಲೂ ಅಷ್ಟೇ. ಟೀಚರ್ಸ್ಗೆ ನಾನು ಅಂದ್ರೆ ತುಂಬಾ ಇಷ್ಟ. ನೀನಂದ್ರೆ ಯಾರು ತಾನೇ ಇಷ್ಟಪಡಲ್ಲ ಹೇಳು? ಫೇವ್ರೇಟ್ ನೀನು. ಓಕೆ ಅಪ್ಪ, ನನಗೆ ಸ್ಕೂಲಿಗೆ ಲೇಟ್ ಆಗ್ತದೆ. ಬಾಯ್ ಸೀತಮ್ಮ. ಬಾಯ್ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.